ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಾಳೆಗೊನೆ ಮತ್ತೆ ಕೊಯ್ದ್ಮೇಲೆ ಮರದಿಂದ ಬೀಸಾಕುವಂತಹ ಬಾಳೆ ದಿಂಡಿನಿಂದ ಮಾಡುವಂತ ಜ್ಯೂಸ್ ಅನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು. ಇದನ್ನ ನಾನು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ತರ ತಗೊಂಡಿದ್ದೀನಿ, ಒಂದ್ 2 ಪೀಸ್ ಆಗುವಷ್ಟು. ಇದ್ರ ಮೇಲ್ಗಡೆ ಇರುವಂತ ಫಸ್ಟ್ ಇದ್ರ ಭಾಗನ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಇದ್ರನ್ನ ನಾನೀಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ ದಾರ ಬರತ್ತೆ, ಈ ತರ ರೌಂಡ್ ರೌಂಡ್ಸ್ ಆಗಿ ನಾನು ಕಟ್ ಮಾಡ್ಕೊಂಡು ಅದರಲ್ಲಿ ಇರುವಂತ ದಾರಗಳನ್ನು ತೆಕ್ಕೊಳ್ತೀನಿ ನಾನು. ಇದನ್ನ ಮಾಡ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಈ ತರ ನಾವೆಲ್ಲಾನು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಂತ ಏನಿಲ್ಲ, ಯಾಕಂದ್ರೆ ಇದನ್ನ ರುಬ್ಕೊಳ್ಳೋದಾಗಿರೋದ್ರಿಂದ ಹೇಗ್ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು ನೀವು. ಅದರಲ್ಲಿರುವಂತ ದಾರನ ನಾನು ತೆಗೆದುಕೊಳ್ತಾ ಇದ್ದೀನಿ, ನಾರನ್ನ. ಇದನ್ನ ನಾವು ಇದರ ಜ್ಯೂಸ್ ಅಥವಾ ಪಲ್ಯ ಹೀಗೆ ಇಲ್ಲ ಇದರ ರಸನ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಕೂಡ ಕರಗತ್ತಂತೆ. ಹಾಗೆ ಮೂತ್ರಪಿಂಡದಲ್ಲಿ ಆಗಿರುವಂತಹ ಸಮಸ್ಯೆಗಳಿಗೂ ಕೂಡ ಬಾಳೆದಿಂಡಿನ ಮೇಲಿರುವಂತಹ ಪೊಟ್ಯಾಷಿಯಂ ಅತ್ಯುತ್ತಮ ಔಷಧಿ ಕೂಡ ಹೌದು. ಇದಕ್ಕೆ ರಕ್ತನ ಹೀನತೆಯನ್ನ ನಮ್ಗೆ ಕಡಿಮೆ ಮಾಡುತ್ತೆ, ಕಬ್ಬಿಣಾಂಶವನ್ನ ಹೆಚ್ಚು ಮಾಡುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಅದು ದೂರ ಮಾಡತ್ತೆ. ಇದರಲ್ಲಿ ನಾರಿನಂಶ ಜಾಸ್ತಿಯಾಗಿ ಇರೋದ್ರಿಂದ ಜೀರ್ಣಕ್ರಿಯೆ ಎಲ್ಲಾನು ಕೂಡ ಸಲೀಸಾಗಿ ಹೋಗುವಂತೆ ಮಾಡುತ್ತೆ. ಈಗ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳು, ಹಾಗೆ ಹೊಟ್ಟೆ ಉಬ್ಬುವಂತದ್ದು, ಇವೆಲ್ಲನೂ ಕೂಡ ತುಂಬಾ ಕಡಿಮೆ ಆಗ್ಬಿಡತ್ತೆ. ಇದನ್ನ ನೀವು ಟ್ರೈ ಮಾಡಬೇಕು, ಯಾಕೆಂದ್ರೆ ಇದನ್ನ ಬಿಸಾಕುವಂತ ಪದಾರ್ಥ ಇದು. ಅದರಲ್ಲಿ ನಾವು ಈ ತರ ಮಾಡಿ ಕುಡಿಯೋದ್ರಿಂದ ನಮ್ಗೆ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗಾಗಿ ಇದನ್ನ ಸೇವನೆ ಮಾಡಲೇಬೇಕು. ಇದನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದು ಕೂಡ ಹೌದು. ಇದನ್ನ ನಾನು ಈ ತರ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಎಲ್ಲಾನು ಕೂಡ. ಇದನ್ನೇ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಕಾಳುಮೆಣಸು, ಹಾಗೇನೇನೆ ಒಂದು 1/4 ಸ್ಪೂನ್ ಆಗುವಷ್ಟು ಬ್ಲಾಕ್ ಸಾಲ್ಟ್, ಹಾಗೆ ನಾರ್ಮಲ್ ಸಾಲ್ಟ್ ಹಾಕೊಂಡಿದೀನಿ. ನೀವು ಕಾಳುಮೆಣಸು ನಿಮ್ಗೆ ಹೇಗ್ ಬೇಕೋ ಅದರ ಡಿಪೆಂಡೆಂಟ್ ನೀವು ಹಾಕೊಳ್ಳೋದು. ಇವೆಲ್ಲನ್ನ ಹಾಕೊಂಡಿದೀನಿ ನಾನು. ಅದ ನಂತರ ನಾನು ಇದಕ್ಕೆ ಒಂದು ನಿಂಬೆ ಹಣ್ಣನ್ನ ರಸ ಹಿಂಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೇನೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನ. ಹಾಕಿ ಇದನ್ನ ನಾನು ಒಂದು ನಿಂಬೆ ಹಣ್ಣನ್ನ ಹಾಕೊಂಡಿದೀನಿ ನಾನು. ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಇದನ್ನ ಈಗ ನಾನು ರುಬ್ಕೊಂಡಿದ್ದೀನಿ ನುಣ್ಣಗೆ. ಇದನ್ನ ಒಂದು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ. ಹಾಕೊಂಡು ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಇದಕ್ಕೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ತರ ದೊಡ್ಡದಾಗಿರುವಂತಹ ಸೋಸ್ಕೊಳ್ಳೋದನ್ನ ತಗೊಂಡಿದ್ದೀನಿ. ಅದಕ್ಕೆ ಈ ತರ ಹಾಕೊಂಡು ಸ್ಪೂನ್ ನಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೊಳ್ಬೇಕು, ಈ ನಾರು ಈ ಪದಾರ್ಥ ಇರಬಾರ್ದು, ಹಾಗಾಗಿ ಕುಡಿಯೋದಿಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಇದನ್ನ ಚೆನ್ನಾಗಿ ಈ ತರ ಮಾಡಿ ಸ್ಮ್ಯಾಶ್ ತರ ಮಾಡಿದ್ರೆ ಸ್ಪೂನ್ ನಲ್ಲಿ ಚೆನ್ನಾಗಿ ಅದರಲ್ಲಿರುವಂತಹ ರಸ ಎಲ್ಲ ಕೆಳಗಡೆ ಇಳಿದೋಗುತ್ತೆ. ಇದನ್ನ ಈ ತರ ನಾನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನ ಈಗ ನಾವು ಬಿಸಾಕ್ತಿದ್ದೀನಿ ಸೈಡಿಗೆ ಇಟ್ಕೊಂಡು. ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾವ್ದಾದ್ರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ನೀವು ವಾರಕ್ಕೆ ಒಂದ್ಸಲನಾದ್ರೂ ಟ್ರೈ ಮಾಡಲೇಬೇಕು, ಅಥವಾ 15 ದಿನಕ್ಕೊಂದ್ಸಲನಾದ್ರೂ ಇದು ಕುಡಿಯೋದ್ರಿಂದ ನಮ್ಮ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಡಿಮೆ ಆಗತ್ತೆ. ಹಾಗಾಗಿ ಇದನ್ನ ನೀವು ಟ್ರೈ ಮಾಡಲೇಬೇಕು. ಇದೀಗ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಳ್ತೀನಿ. ಥ್ಯಾಂಕ್ ಯು.